ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಗಾಡಿಗೆ ಬ್ರೀಜಾ LXi ಗಾಡಿ. ಸೊ ಅದಕ್ಕೆ ಬಂದ್ಬಿಟ್ಟು ನಾವು ಒಂದು ಹೆಡ್ಲೈಟು ಕಸ್ಟಮರ್ದು ಡ್ಯಾಮೇಜ್ ಆಯಿತು, ನೀರು ಹೋಗ್ತಾ ಇದ್ದು. ಸೊ ಅವ್ರು ಏನು ಮಾಡಿದ್ದಾರೆ, ಒಂದು ಹೆಡ್ಲೈಟ್ ಏನಕ್ಕೆ ಚೇಂಜ್ ಮಾಡೋದು ಅಂತ ಎರಡು ಹೆಡ್ಲೈಟು ಟಾಪ್ ಎಂಡ್ ಮಾಡೋದು ಆಗಿ ಗ್ರಿಲ್ ಒಂದು ಹಾಕಿದ್ದಾರೆ. ಇದಕ್ಕೆ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ನಾವು. ಸೊ ಅವ್ರ ಆರ್ಡರ್ ನಮಗೆ ಕೊಟ್ಬಿಟ್ಟು ಹೋಗಿದ್ರು, ಹೆಡ್ಲೈಟ್ ಬಂದರೆ ಹೇಳಿ ಟಾಪ್ ಎಂಡ್ ಮಾಡೋದು ನಾವು ಫಿಟ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಇದಕ್ಕೆ ಮಿರರ್ ಫೋಲ್ಡಿಂಗು, ಅದೇ ಸ್ಟೀರಿಂಗ್ಗೆ ಕಂಟ್ರೋಲು, ಅದೇ ಸ್ಟೀರಿಂಗ್ಗೆ ರ್ಯಾಪಿಂಗ್ ಮಾಡಿದ್ದೀನಿ. ಕೆಲವು ಜನ ಸ್ಟೀರಿಂಗ್ ಚೇಂಜ್ ಮಾಡ್ತಾರೆ, ಕೆಲವು ಜನ ಅದೇ ಸ್ಟೀರಿಂಗ್ ಕಂಟ್ರೋಲು ರ್ಯಾಪಿಂಗ್ ಮಾಡ್ಕೊತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ವರ್ಕ್ ಆಗಿದೆ. ಏನಾಗಿದೆ 3 ವರ್ಕ್ ಅಂದರೆ, ಫ್ರಂಟ್ ಗ್ರಿಲ್ ಒಂದು ನಾವು ಫಸ್ಟೇ ಚೇಂಜ್ ಮಾಡಿದ್ನು. ಈ ಗ್ರಿಲ್ ಚೇಂಜ್ ಮಾಡಿದ್ರು ನಿಮಗೆ ಲುಕ್ ಈ ಥರ ಬರ್ತದೆ. ಹೆಡ್ಲೈಟ್ ಅವ್ರದ್ದು ಡ್ಯಾಮೇಜ್ ಆಗಿತ್ತು. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅವರು, ಎರಡು ಹೆಡ್ಲೈಟ್ ತೆಗಿಬಿಟ್ಟು ಟಾಪ್ ಎಂಡ್ ಮಾಡೋದು ಹೆಡ್ಲೈಟು ಫುಲ್ ಚೇಂಜ್ ಮಾಡಿದ್ದಾರೆ. ಅದು ಒಂದು ಹೆಡ್ಲೈಟ್ ನಿಮಗೆ ತೋರಿಸ್ತೀನಿ ಯಾವ ಥರ ಪರ್ಸೋಸಿಂಗ್. ಇಗ್ನಿಷನ್ನಲ್ಲಿನೂ ಆನ್ ಆಗುತ್ತೆ, ಅದು ಪಾರ್ಕಿಂಗ್ನಲ್ಲಿನೂ ಆನ್ ಆಗುತ್ತೆ, ಪ್ಲಸ್ ಇಂಡಿಕೇಟರ್, ಹೈ ಬೀಮ್, ಲೋ ಬೀಮು, ಮೋಟ್ರ್ ಅಡ್ಜಸ್ಟ್ಮೆಂಟಿಂಗು ಆಗುತ್ತೆ. ಎಲ್ಲ ಫಂಕ್ಷನ್ ನಿಮಗೆ ತೋರಿಸ್ತೀನಿ ನೋಡಿ. ಹೆಡ್ಲೈಟ್ ಇದ್ದಿದ್ದು ಇದು ತೆಗಿಬಿಟ್ಟು ನಾವು ನೋಡಿ, ಎಲ್ಲ ಡ್ಯಾಮೇಜ್ ಆಗಿ ಸ್ವಲ್ಪ ಇದ್ದಾಯಿತು ಹೆಡ್ಲೈಟ್. ಇದು ತೆಗಿಬಿಟ್ಟು ನಾವು ಟಾಪ್ ಮಾಡೋದು ಹೆಡ್ಲೈಟ್ ಅಂತ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಪಾರ್ಕಿಂಗ್ನಲ್ಲಿ ಬರ್ತಾ ಇರೋದು. ಇದು ಪಾರ್ಕಿಂಗ್ ಆನ್ ಮಾಡೋ ನಿಮಗೆ ನೋಡಿ ಡಿಮ್ ಬರ್ತಾ ಇದೆ. ಇವಾಗ ಇಗ್ನಿಷನ್ ಆನ್ ಮಾಡ್ತೀನಿ ನೋಡಿ, ಡಾರ್ಕ್ ಆಗುತ್ತೆ ನೋಡಿ. ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ಡಾರ್ಕ್ ಆಗುತ್ತೆ. ಇದು ಪ್ಲಸ್ ಇಂಡಿಕೇಟರ್ನು ಆಗುತ್ತೆ ನೋಡಿ. ಇಂಡಿಕೇಟರ್ನು ನಿಮಗೆ ಕರೆಕ್ಟಾಗಿ ಅದೇ ಪೊಸಿಷನ್ಗೆ ಇಂಡಿಕೇಟರ್ನು ನಿಮಗೆ ವರ್ಕ್ ಆಗುತ್ತೆ. ಇದು ಇನ್ನೊಂದು ಹೈ ಬೀಮು, ಲೋ ಬೀಮು ಅದನ್ನು ತೋರಿಸ್ತೀನಿ. ಇವಾಗ ನೋಡಿ, ಇದು ಹೈ ಬೀಮು, ಇದು ಹೈ ಬೀಮ್, ಲೋ ಬೀಮ್, ಪ್ಲಸ್ ಇದನ್ನಲ್ಲಿ ಇವಾಗ ನೀವು ನೋಡ್ಬೋದು. ಇದು ಆನ್ ಮಾಡ್ತೀನಿ ಇಲ್ಲ, ಒಂದು ಮೋಟ್ರೂ ನೋಡಿ ನಿಮಗೆ ಕೆಳಗಡೆ ಮೇಲೆ ಆಗುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಬರ್ತದೆ ನೋಡಿ. ಇವಾಗ 0ನಲ್ಲಿ ಇದೆ ಇದು. ಇವಾಗ ನೋಡಿ ಕೆಳಗಡೆ ಮಾಡ್ತೀನಿ ನೋಡಿ, ಕೆಳಗಡೆ ಹೋಗ್ತಾ ಇದೆ ನೋಡಿ, ಇನ್ನೂ ಹೋಗ್ತಾ ಇದೆ. ಅದು ಗೋಲ್ಡ್ ಡಬ್ಬದಿಂದ ಕೆಳಗಡೆ ವೈಟ್ ತನಕ ಬರ್ತಾ ಇದೆ ನೋಡಿ. ಇವಾಗ ವೈಟ್ನಲ್ಲಿ ನಿಲ್ಲಿದೆ ನೋಡಿ. ಇವಾಗ ತಿರ್ಗಾ ಮೇಲೆ ಮಾಡ್ತೀನಿ, ಮೇಲೆ ಹೋಗ್ತಾ ಇದೆ ನೋಡಿ. ನೋಡಿ ಮೇಲೆ ಹೋಗ್ತಾ ಇದೆ. ಮೋಟ್ರ್ ಅಡ್ಜಸ್ಟ್ಮೆಂಟಿಂಗ್, ಹೈ ಬೀಮ್, ಲೋ ಬೀಮ್, ಪ್ಲಸ್ ನಿಮಗೆ ಇಂಡಿಕೇಟರ್, ಇಗ್ನಿಷನ್ ಆ್ಯಂಡ್ ಪಾರ್ಕಿಂಗ್ ಕಂಪ್ನಿಯಿಂದ ಹೆಂಗೆ ಬರ್ತದೆ ಅದೇ ಥರ ಪ್ರೊಸೆಸಿಂಗ್ ಮಾಡಿ ನಾವು ಮಾಡಿರೋದು. ಇನ್ನೊಂದು ಬಂದ್ಬಿಟ್ಟು ಇದಕ್ಕೆ ಮಾಡೋಕ್ಕೆ ಒಂದು ವೈರು ನಾವು ಕಟ್ ಮಾಡಲ್ಲ, ಒಂದು ವೈರೂ ನಾವು ಟ್ಯಾಂಪರ್ ಮಾಡಲ್ಲ. ನೀವು ಒರಿಜಿನಲ್ ಹೆಂಗಿದೆ ಅದೇ ಥರ ಮಾಡಿ ಅದಕ್ಕೆ ಪ್ರೊಸೆಸಿಂಗ್ ಮಾಡಿರೋದು. ಇಂಡಿಕೇಟರ್ನು ನೋಡ್ಬೋದು ನೀವು, ಕರೆಕ್ಟಾಗಿ ಅದೇ ಪೊಸಿಷನ್ನಲ್ಲಿ ನಿಮಗೆ ಫ್ಲಾಶ್ ಆಗುತ್ತೆ. ನೆಕ್ಸ್ಟು ಹೆಡ್ಲೈಟ್ ಆಯಿತಾ. ಇವಾಗ ಇನ್ಸೈಡ್ ಬಂದರೆ ನಿಮಗೆ ಆಟೋ ಫೋಲ್ಡ್ ಮಿರರ್, ಇದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಿರರ್ ಮಾಡಿ ಕೊಡೋದು. ಮಿರರ್ ಏನು ಚೇಂಜ್ ಮಾಡಲ್ಲ ನಾವು, ಅದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡೋದು. RCಲಿ ಒಂದು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇವಾಗ ಒಳಗಡೆ ಬಂದರೆ ಕಂಪ್ನಿಯಿಂದ ನಿಮಗೆ ಈ ಥರ ಪ್ಲೇನ್ ಸ್ಟೀರಿಂಗ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಲೆದರು ಬರಲ್ಲ, ಸ್ಟೀರಿಂಗ್ ಕಂಟ್ರೋಲ್ನು ಬರಲ್ಲ. ಸೊ ಇದೇ ಸ್ಟೀರಿಂಗ್ ನಮ್ಮ ಹತ್ರ ಈ ಥರ ರೆಡಿ ಇರ್ತದೆ. ಅದೇ ಸ್ಟೀರಿಂಗ್ಗೆ ಬರೀ ಕವರ್ ಹೊಲಿಸ್ಬಿಟ್ಟು ಸ್ಟೀರಿಂಗ್ ಕಂಟ್ರೋಲ್ ಒಂದು ಹಾಕಿ ನಿಮಗೆ ಪ್ರೊಸೆಸಿಂಗ್ ಮಾಡಿದ್ದೀನಿ. ಬ್ರೀಜಾ ಕ್ರೂಸ್ ಕಂಟ್ರೋಲ್ ನಡೀತಾ ಇದೆ, ಆದರೆ ಎಲ್ಲ ಗಾಡಿನಲ್ಲಿ ನಿಮಗೆ ಮಾಡಿ ಕೊಡ್ತೀನಿ. ಒಂದು ಸ್ಟೇರಿಂಗ್ ಲೆದರು, ಒಂದು ಸ್ಟೇರಿಂಗ್ ಕಂಟ್ರೋಲು, ಒಂದು ಆಟೋ ಫೋಲ್ಡ್ ಮಿರರು, ಒಂದು ಹೆಡ್ಲೈಟಿಂಗ್. ಮೇನ್ ಬಂದ್ಬಿಟ್ಟು ಹೆಡ್ಲೈಟಿಂಗ್ ಪ್ರೊಸೆಸಿಂಗ್. ಅದು ಲುಕ್ಕು ನೋಡ್ಬೋದು ನೀವು ಯಾವ ಥರ ಇದೆ ಅಂತ, ಆ ಫಿನಿಶಿಂಗು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ನೋಡಿ. ಇದು ಹೆಡ್ಲೈಟ್ ಫಿಟ್ ಆದ ತಕ್ಷಣವೇ ನಿಮಗೆ ಒಂದು ಗಾಡಿ ಲುಕ್ಕೇ ನಿಮಗೆ ಚೇಂಜ್ ಆಗುತ್ತೆ. ಇದು ನೋಡ್ಬೋದು ನೀವು ಗಾಡಿ ಲುಕ್ ಹೆಂಗಿದೆ ಅಂತ. ಇದು ಒಂದು ಪ್ರೊಸೆಸಿಂಗ್ ಬ್ರೀಜಾನಲ್ಲಿ ಆಗಿದೆ. ಪ್ಲಸ್ ನಮಗೆ ಬಂದ್ಬಿಟ್ಟು LXi ಏನಂತ ನಿಮಗೆ ಹಿಂದ್ಗಡೆನೂ ತೋರಿಸ್ತೀನಿ ನೋಡಿ. ಇದು ನೋಡಿ, ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ ವೈಫರೂ ಇಲ್ಲ ನಮ್ಮ ಹತ್ರ. ಇದಕ್ಕೆ ವೈಫರೂ ಅವೈಲಬಲ್ ಇದೆ. LXiಗೆ ನಿಮಗೆ ವೈಫರು ಮಾಡಿ ಕೊಡ್ತೀನಿ. ವೈಫರ್ ಈ ಗಾಡಿನಲ್ಲಿ ಇಲ್ಲ, ವೈಫರು ನಮ್ಮ ಹತ್ರ ಅಲ್ಲೇ ಇದೆ. LXi ಟು VXi, ZXi ಅದು ನಿಮ್ಮ ಡಿಸಿಷನ್ ಮೇಲೆ, ನಿಮ್ಮ ಬಜೆಟ್ ಮೇಲೆ, ನೀವು ಯಾವ ಥರ ಫಿಟ್ ಮಾಡ್ತೀರಾ, ಏನೇನು ಫಿಟ್ ಮಾಡ್ತೀರಾ ಆದಮೇಲೆ ಹೋಗುತ್ತೆ. ಅದು ನೋಡಿಬಿಟ್ಟು ಡಿಸೈಡ್ ಮಾಡಿ ನಿಮಗೆ ಏನೇನು ಬೇಕು ಅಂತ ಬನ್ನಿ ಮಾಡಿ ಕೊಡೋಣ. ಆಲ್ ಎಕ್ಸೆಸರೀಸ್ ನಮ್ಮ ಹತ್ರ ಸಿಗುತ್ತೆ. ಹೆಡ್ಲೈಟು, ಹಿಂದ್ಗಡೆ ವೈಫರು, ಸಿಸ್ಟಮು, ಸ್ಟೇರಿಂಗು ಎಲ್ಲ ಅಕ್ಸೆಸರೀಸ್ ನಮಗೆ ಸಿಗುತ್ತೆ.